ಎ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಸ್ ಅ ಪಾರ್ಟ್ನರ್ ಇನ್ ಸಕ್ಸಸ್. ನಮ್ಮ ಲೈಫಲ್ಲಿ ನೆಮ್ಮದಿ, ಸಂತೋಷ ತುಂಬ ದೀರ್ಘಕಾಲ ಇತ್ತು ಅಂದರೆ ನಾವು ಸಕ್ಸಸ್ಫುಲ್ ಆದ ಲೈಫ್ನ ಬದುಕ್ತಿದ್ದೀವಿ ಅಂತ ಅರ್ಥ. ನಮ್ಮ ಜೀವನದ ನಿಜವಾದ ವಿಷಯಗಳು ಅಂದರೆ ನೆಮ್ಮದಿ, ಒಳ್ಳೆತನ, ಹಾನೆಸ್ಟಿ, ಭದ್ರತೆ, ಸಂತೋಷ ಇದ್ಯಾವುದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಹೊರಬರುತ್ತೆ. ಇಂತಹ ನಿಜವಾದ ವಿಷಯಗಳ ಬಗ್ಗೆ ನಾವು ಧ್ಯಾನ ಮಾಡುವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದೊಂದು ಖಜಾನದ ರೀತಿ ಕ್ರಿಯೇಟ್ ಆಗುತ್ತೆ. ಅಂತಹ ಖಜಾನ ತುಕ್ಕಿಡಿಯಲ್ಲ, ಹುಳ ಬೀಳಲ್ಲ, ಮೇಯ್ನಾಗಿ ಯಾವ ಕಳ್ಳರು ಬಂದು ಕದ್ಕೊಂಡು ಹೋಗಲ್ಲ. ಇವಾಗ ನಮ್ಮ ಆಥರ್ ದ 3 ಸ್ಟೆಪ್ಸ್ ಟು ಸಕ್ಸಸ್ ಏನು ಅನ್ನೋದನ್ನ ಹೇಳ್ತಾರೆ. ಮೊದಲನೇ ಸ್ಟೆಪ್ ಏನಂದರೆ ಡೂ ವಾಟ್ ಯು ಲವ್. ನಮಗೆ ಇಷ್ಟ ಆಗೋ ಕೆಲಸನ ನಾವು ಮಾಡೋವಾಗ ಸಕ್ಸಸ್ ತಾನಾಗೆ ಹುಡ್ಕೊಂಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬರು ಸೈಕಾಲಜಿ ಓದಿ ಸೈಕ್ಯಾಟ್ರಿಸ್ಟ್ ಆಗಿಬಿಟ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಬಾರ್ದು. ಆ ಫೀಲ್ಡಲ್ಲಿರೋ ಲೇಟೆಸ್ಟ್ ಡೆವಲಪ್ಮೆಂಟ್, ಟೆಕ್ನಾಲಜಿ ಇದೆಲ್ಲವನ್ನು ಅಪ್ಡೇಟೆಡ್ ಆಗಿ ಅವರು ಇಟ್ಕೊಳ್ಳೋವಾಗಲೇ ಅವರು ಸಕ್ಸಸ್ ಆಗೋಕ್ಕಾಗುತ್ತೆ. ಈ ಫಸ್ಟ್ ಸ್ಟೆಪ್ನ ಫಾಲೋ ಮಾಡೋಕ್ಕೆ ನಾವು ಎಂತಹ ಅಫರ್ಮೇಷನ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಸಹ ಆಥರ್ ಹೇಳಿದ್ದಾರೆ. ಆ ಅಫರ್ಮೇಷನ್ಸ್ ಏನಂದರೆ, ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಇನ್ಫಿನಿಟಿ ಇಂಟೆಲಿಜೆನ್ಸ್ ಪವರ್ ನನ್ನ ಲೈಫಲ್ಲಿ ನನಗೆ ನಿಜವಾದ ಜಾಗವನ್ನು ತೋರಿಸಿ ಕೊಡ್ತಿದೆ ಅನ್ನೋ ರೀತಿ. ಈ ಸ್ಟೇಟ್ಮೆಂಟ್ನ ನಾವು ರಿಪೀಟೆಡ್ಲಿ ಹೇಳೋವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಮಗೆ ಇಷ್ಟ ಆಗೋ ಕೆಲಸ ಏನು ಅನ್ನೋದನ್ನ ತೋರಿಸಿಕೊಡುತ್ತೆ, ಆ ಡೈರೆಕ್ಷನಲ್ಲಿ ನಮ್ಮನ್ನ ಕರ್ಕೊಂಡೋಗುತ್ತೆ. ಸೆಕೆಂಡ್ ಸ್ಟೆಪ್, ಸ್ಪೆಷಲೈಸ್ ಇನ್ ಯೋರ್ ವರ್ಕ್. ನಮಗೆ ಇಷ್ಟ ಆದ ಕೆಲಸನ ಚೂಸ್ ಮಾಡಿದ್ದಾಯಿತು, ಆದರೆ ಅಲ್ಲಿಗೆ ಅದನ್ನ ನಿಲ್ಲಿಸಬಾರ್ದು, ಅದರಲ್ಲಿ ಸ್ಪೆಷಲೈಸ್ ಆಗಬೇಕು. ಇನ್ ಕೇಸ್ ಕೆಮಿಸ್ಟ್ರಿನ ಪ್ರೊಫೆಷನ್ ಆಗಿ ಚೂಸ್ ಮಾಡ್ತಾರೆ ಅಂದರೆ ಅದರಲ್ಲಿರೋ ಬೇಸಿಕ್ಸ್ನ ಮಾತ್ರ ಕಲ್ತ್ಕೊಂಡ್ರೆ ಸಾಕಾಗಲ್ಲ, ಅದರಲ್ಲಿ ಅವ್ರಿಗೆ ಬೇಕಾದ ಬ್ರ್ಯಾಂಚ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಸ್ಪೆಷಲೈಸ್ ಆಗಬೇಕು. ಉಳಿದ ಎಲ್ರಿಗಿಂತ ಅಪ್ಡೇಟೆಡ್ ಆದ ಇನ್ಫಾರ್ಮೇಷನ್ನ ಅವರು ಇಟ್ಕೊಂಡಿರಬೇಕು, ಆವಾಗಲೇ ಸಕ್ಸಸ್ಫುಲ್ ಆಗೋಕ್ಕಾಗುತ್ತೆ. ಥರ್ಡ್ ಸ್ಟೆಪ್, ಬೆನಿಫಿಟ್ ಹ್ಯುಮ್ಯಾನಿಟಿ. ನಾವು ಚೂಸ್ ಮಾಡಿರೋ ಕೆಲಸನೂ ಆ್ಯಂಡ್ ಅದರಲ್ಲಿ ಆಗೋ ಸ್ಪೆಷಲೈಸೇಷನ್ ನಮಗೆ ಮಾತ್ರ ಉಪಯೋಗ ಆಗೋದಲ್ಲದೆ ಸೊಸೈಟಿಗೂ ಉಪಯೋಗ ಆಗೋ ಹಾಗೆ ಚೂಸ್ ಮಾಡಿ ಅದರಲ್ಲಿ ಸ್ಪೆಷಲೈಸ್ ಆಗೋದೇ ಸಕ್ಸಸ್ಫುಲ್ ಆದ ಲೈಫ್ಗೆ ದಾರಿ ಮಾಡಿಕೊಡುತ್ತೆ. ಇದೇ ಆ 3 ಸ್ಟೆಪ್ಸ್ ಟು ಸಕ್ಸಸ್.